ಎಲ್ಲರಿಗೂ ನಮಸ್ಕಾರ. ನಾನು ಮೇಘಾ ಬಸವರಾಜ್ ಗಂಡೋಳಿ. ಇಂದು ನಾವು ಭಾರತೀಯ ಸಾಂಪ್ರದಾಯಿಕ ಹಬ್ಬಗಳು ಮತ್ತು ಅವುಗಳ ವೈಜ್ಞಾನಿಕ ಮಹತ್ವದ ಕುರಿತು ವಿವರವಾಗಿ ತಿಳಿಯೋಣ. ಭಾರತವು ಸಂಸ್ಕೃತಿ, ಪರಂಪರೆ ಮತ್ತು ಜ್ಞಾನದಲ್ಲಿ ಶ್ರೀಮಂತ ದೇಶ. ನಮ್ಮ ಹಬ್ಬಗಳು ಕೇವಲ ಭಕ್ತಿ ಅಥವಾ ಸಂಪ್ರದಾಯವಲ್ಲ, ಅವು ಪ್ರಕೃತಿ, ಆರೋಗ್ಯ ಮತ್ತು ಪರಿಸರದೊಂದಿಗೆ ಸಂಬಂಧಿಸಿದ ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿವೆ. ನಮ್ಮ ಪೂರ್ವಜರು ಈ ಆಚರಣೆಗಳನ್ನು ನಮ್ಮ ದೈನಂದಿನ ಜೀವನದ ಆರೋಗ್ಯವನ್ನು ಕಾಪಾಡಲು ರೂಪಿಸಿದ್ದಾರೆ. ಮೊದಲು ದೀಪಾವಳಿ ಬಗ್ಗೆ ನೋಡೋಣ. ದೀಪಾವಳಿ ಮಳೆಗಾಲದ ನಂತರ ಬರುತ್ತದೆ. ಈ ಸಮಯದಲ್ಲಿ ಸೊಳ್ಳೆಗಳು, ಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ. ದೀಪ ಹಚ್ಚುವುದರಿಂದ ಹೊರಬರುವ ತಾಪಮಾನ ಮತ್ತು ಹೊಗೆ ಕೀಟಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದರಿಂದ ಅಲರ್ಜಿ ಉಂಟುಮಾಡುವ ಕಣಗಳು ಮತ್ತು ಜೀವಾಣುಗಳನ್ನು ನಿವಾರಿಸುತ್ತದೆ. ಕೆಲವೆಡೆ ಎಣ್ಣೆ ದೀಪದಲ್ಲಿ ಬಳಸುವ ಎಣ್ಣೆ ಸಣ್ಣ ಮಟ್ಟಿಗೆ ವಾತಾವರಣ ಶುದ್ಧೀಕರಣಕ್ಕೂ ಸಹಾಯ ಎಂದು ನಂಬಿಕೆ ಇದೆ. ಇದರಿಂದ ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿಗೂ ಬೆಳಕು, ಸಂತೋಷ ಮತ್ತು ಪಾಸಿಟಿವಿಟಿ ಬರುತ್ತದೆ. ಇನ್ನು ಮಕರ ಸಂಕ್ರಾಂತಿ. ಈ ಹಬ್ಬವು ಆರಂಭವನ್ನು ಸೂಚಿಸುತ್ತದೆ. ಈ ಸಮಯದಿಂದ ಸೂರ್ಯನ ಕಿರಣಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತವೆ. ಬೆಳಗಿನ ಸೂರ್ಯನ ಕಿರಣದಲ್ಲಿ ಸಮಯ ಕಳೆಯುವುದರಿಂದ ದೇಹಕ್ಕೆ ವಿಟಮಿನ್ ಡಿ ದೊರೆಯುತ್ತದೆ. ಇದು ಎಲುಬುಗಳ ಆರೋಗ್ಯಕ್ಕೆ ಮುಖ್ಯ. ಸಂಕ್ರಾಂತಿಯಂದು ತಿನ್ನುವ ಎಳ್ಳು ಬೆಲ್ಲ ದೇಹಕ್ಕೆ ಉಷ್ಣತೆ ನೀಡುತ್ತವೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಇದು ನಮ್ಮ ದೇಹವನ್ನು ಚಳಿಗಾಲದಿಂದ ಬೇಸಿಗೆಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದೆ ಹೋಳಿ ಹಬ್ಬ. ಹೋಳಿ ಋತು ಬದಲಾವಣೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ. ಚಳಿಗಾಲದಿಂದ ಬೇಸಿಗೆಗೆ ಬದಲಾವಣೆಯಾಗುವ ಸಮಯ. ಈ ಸಮಯದಲ್ಲಿ ವೈರಲ್ ಸೋಂಕುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಳೆಯ ಕಾಲದಲ್ಲಿ ಹೋಳಿಯ ಬಣ್ಣಗಳನ್ನು ಹೂವುಗಳು, ಅರಿಶಿಣ, ಬೇವು ಇತ್ಯಾದಿ ಔಷಧೀಯ ಸಸ್ಯಗಳಿಂದ ತಯಾರಿಸಲಾಗುತ್ತಿತ್ತು. ಅವು ಚರ್ಮಕ್ಕೆ ಸುರಕ್ಷಿತವಾಗಿದ್ದವು. ಕೆಲವು ಮಟ್ಟಿಗೆ ಆಂಟಿಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದ್ದವು. ಹೋಳಿಕಾ ದಹನವು ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಸಹಾಯಕವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಹೋಳಿ ಆರೋಗ್ಯ, ಚರ್ಮದ ರಕ್ಷಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ನವರಾತ್ರಿ. ನವರಾತ್ರಿಯು ಋತು ಬದಲಾವಣೆಯ ಸಮಯದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಉಪವಾಸ ಮಾಡುವುದರಿಂದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ಸಿಗುತ್ತದೆ. ತೂಕದ ಕಡಿಮೆ, ಪೌಷ್ಟಿಕ ಆಹಾರ ಸೇವನೆಯಿಂದ ದೇಹ ಡಿಟಾಕ್ಸಿಫ್ ಆಗುತ್ತದೆ. ಉಪವಾಸವು ಮೆಟಬಾಲಿಸಂ ನಿಯಂತ್ರಣಕ್ಕೂ ಸಹಾಯಕ. ಜೊತೆಗೆ ನೃತ್ಯ, ಗರ್ಬಾ ಮುಂತಾದ ಚಟುವಟಿಕೆಗಳು ದೇಹದ ವ್ಯಾಯಾಮಕ್ಕೆ ಸಹಾಯ ಮಾಡುತ್ತವೆ. ಹೀಗಾಗಿ ನವರಾತ್ರಿಯು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಹೆಚ್ಚಿಸುತ್ತದೆ. ಇನ್ನು ಗಣೇಶ ಚತುರ್ಥಿ. ಹಳೆಯ ಕಾಲದಲ್ಲಿ ಗಣೇಶರ ವಿಗ್ರಹವನ್ನು ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು. ಇವು ನೀರಿನಲ್ಲಿ ಕರಗುತ್ತವೆ ಮತ್ತು ಪರಿಸರಕ್ಕೆ ಹಾನಿ ಉಂಟುಮಾಡುವುದಿಲ್ಲ. ಆದರೆ ಇತ್ತೀಚೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆಯಿಂದ ಮಾಲಿನ್ಯ ಹೆಚ್ಚಾಗಿದೆ. ಆದ್ದರಿಂದ ಮತ್ತೆ ಮಣ್ಣಿನ ವಿಗ್ರಹಗಳತ್ತ ಮರಳುವುದು ಅತ್ಯವಶ್ಯಕ. ಈ ಹಬ್ಬವು ಜನರಲ್ಲಿ ಏಕತೆ, ಸಹಕಾರ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಪರಿಸರ ರಕ್ಷಣೆ ಮತ್ತು ಸಾಮಾಜಿಕ ಒಗ್ಗಟ್ಟು ಎರಡನ್ನೂ ಉತ್ತೇಜಿಸುತ್ತದೆ. ರಕ್ಷಾಬಂಧನ. ಈ ಹಬ್ಬದಲ್ಲಿ ಸಹೋದರಿ ಸಹೋದರನ ಕೈಗೆ ರಾಖಿ ಕಟ್ಟುತ್ತಾಳೆ. ಕೈಯಲ್ಲಿರುವ ಕೆಲವು ನರ ಕೇಂದ್ರಗಳು ಪ್ರೆಷರ್ ಪಾಯಿಂಟ್ಸ್ ಒತ್ತಡಕ್ಕೆ ಒಳಗಾದ ದೇಹದ ರಕ್ತ ಸಂಚಾರಕ್ಕೆ ಸಹಾಯವಾಗುತ್ತದೆ ಎಂದು ನಂಬಲಾಗುತ್ತದೆ.
ಮುಖ್ಯವಾಗಿ ಈ ಹಬ್ಬವು ಭಾವನಾತ್ಮಕ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಇದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಹೀಗಾಗಿ ಇದು ಮನಸ್ಸಿನ ಸಂತೋಷ ಮತ್ತು ಒತ್ತಡ ಕಡಿತಕ್ಕೆ ಸಹಾಯಕಾರಿ. ಕೊನೆಯಲ್ಲಿ ಹೇಳುವುದೇನೆಂದರೆ, ಭಾರತೀಯ ಹಬ್ಬಗಳು ಕೇವಲ ಆಚರಣೆಗಳು ಅಲ್ಲ, ಅವು ವೈಜ್ಞಾನಿಕಾಧಾರಿತ ಜೀವನ ಶೈಲಿಯ ಭಾಗ. ಇವು ನಮ್ಮ ದೇಹ, ಮನಸ್ಸು ಮತ್ತು ಪರಿಸರವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ಧನ್ಯವಾದಗಳು.